ಅಮ್ಮಗಟ್ಟಿ ಹುಲಿಕುಂಟೇಶ ಪ್ರಸನ್ನ. ನಾವು ನಿನ್ನೆ ಈ ಮೊದಲನೇ ವಲಯವನ್ನು ನೋಡಿದ್ವಿ. ಮೊದಲನೇ ವಲಯದಲ್ಲಿ ನಾವು ಗೃಹಿಣಿ ನಾಮಕ ಪರಮಾತ್ಮನನ್ನು ನೆನೆಸ್ತಾ ಅಂತಾಯ ನಮಃ, ಅರ್ಧಗರ್ಭಾಯ ನಮಃ ಎಂಬ ಪರಮಾತ್ಮನ ರೂಪಗಳನ್ನು ನಾವು ಚಿಂತನೆ ಮಾಡಿದ್ವಿ ನಿನ್ನೆ ಇಲ್ಲಿ ಈ ಗೃಣಿಯ ಎಡಕ್ಕೆ ಮತ್ತು ಬಲಕ್ಕೆ ಓಂ ಅಕ್ಷರಗಳನ್ನು ಬರೀಬೇಕು, ನಾವು ಬೀಜಾಕ್ಷರಗಳನ್ನು ಬರೀಬೇಕು. ಈಗ ಎರಡನೇ ವಲಯದಲ್ಲಿ ಈ ಒಂದು ವೃತ್ತಕ್ಕೆ ಹೊಂದಿಕೊಂಡಂತೆ ಒಂದು ತ್ರಿಕೋನವನ್ನು ರಚಿಸಬೇಕು. ಇದು ಎರಡನೇ ವಲಯ. ಈ ಮೊದಲನೇದು ಬಿಂಬರೂಪಿಯ ಉಪಾಸನೆ, ಎರಡನೇದು ತ್ರಿಕೋನ ವಲಯ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಈ ವೃತ್ತಕ್ಕೆ ಹೊಂದಿಕೊಳ್ಳುವಂತೆ ಒಂದು ತ್ರಿಕೋನವನ್ನು ರಚಿಸ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ತ್ರಿಕೋನವನ್ನು ರಚಿಸ್ತಾ ಇದ್ದೀವಿ. ಈ ತ್ರಿಕೋನ ಅಂದ್ರೆ 3 ಕೋಣಗಳು. ಇದು ಎರಡನೇ ವಲಯ. ಈ ಎರಡನೇ ವಲಯದಲ್ಲಿ ನಿನ್ನೆ ಮಾಮಿಯವರು ಎಕ್ಸ್ಪ್ಲೇನ್ ಮಾಡಿದ್ರು ಏನ್ ಬರಿಬೇಕು ಅಂತ ಹೇಳಿ. ಇದು ಮೊದಲನೇ ವಲಯ, ಇದು ಎರಡನೇ ವಲಯ ಮತ್ತು ಇದು ಮೂರನೇ ಒಂದು ಕೋಣ ಅಂತ ಹೇಳ್ತೀವಿ. ಮೊದಲನೇ ಕೋಣದಲ್ಲಿ ಶ್ರೀಂ, ಎರಡನೇ ವಲಯದಲ್ಲಿ ಕ್ಲೀಂ, ಮೂರನೇ ವಲಯದಲ್ಲಿ ಹರೀಂ ಅಂತಂದು ನಾವು ಬರಿತಾ ಇದ್ದೀವಿ ಬೀಜಾಕ್ಷರಗಳನ್ನು. ಇಲ್ಲಿ ಶ್ರೀಗೆ ಇಚ್ಛಾಶಕ್ತಿ, ಇಲ್ಲಿ ಕ್ಲೀಂಗೆ ಕ್ರಿಯಾಶಕ್ತಿ ಮತ್ತು ಹ್ರೀಮೆ ಜ್ಞಾನಶಕ್ತಿಯನ್ನು ನಾವು ಇಲ್ಲಿ ಬರೀಬೇಕು. ಇಲ್ಲಿ ನೆಕ್ಸ್ಟ್ ನಮಗೆ ಗೊತ್ತು ವಿಷ್ಣು, ಬ್ರಹ್ಮ, ರುದ್ರದೇವರು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಿಶ್ವ, ತೈಜಸ, ಪ್ರಾಜ್ಞಾ, ಶ್ರೀ, ಭೂ, ದುರ್ಗಾ, ಸತ್ವಗುಣ, ರಜೋಗುಣ, ತಮೋಗುಣ, ಕ್ಷೀರಸಾಗರ, ಅನಂತಾಸನ, ವೈಕುಂಠ, ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ. ಈ ರೀತಿಯಾಗಿ ತ್ರಿಕೋಣದ 3 ವಲಯಗಳಲ್ಲಿ ಪರಮಾತ್ಮನ ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.